ಮಮ್ಮಿ ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ? ಕೈಮಾ ಸಾಂಬಾರ್ ಮಾಡಿದ್ದೀನಿ ಕಂದ. ಹೌದಾ, ಕೊಡು ನಂಗೆ. ವಾವ್, ಸೂಪರ್. ಹೇಗ್ ಮಾಡ್ದೆ ಮಮ್ಮಿ ಇದನ್ನ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೈಮಾ ಸಾಂಬಾರ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನನ್ನ ಮೈದನ ಮದುವೆ ಆಗಿತ್ತು, ಸೊ ಅವ್ರನ್ನ ಊಟಕ್ಕೆ ಕರೆದಿದ್ದೆ ಇವತ್ತು. ಅವನಿಗೆ ಕೈಮಾ ಸಾಂಬಾರ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಕೈಮಾ ಸಾಂಬಾರ್ ಮಾಡಿ ಅಂತ ಹೇಳ್ದ. ನಾನಿಲ್ಲಿ ಕೈಮಾ ಜೊತೆಗೆ ಮಟನ್ ಕೂಡ ತೊಗೊಂಡಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಮೀಡಿಯಮ್ ಸೈಜ್ 3 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿನ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ನಾನು ಪೇಸ್ಟ್ ಇತ್ತು ಅಂತ ಪೇಸ್ಟ್ ಹಾಕ್ಕೊಂಡೆ. ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ ಇವಾಗ. ಪಾನ್ನ ಬಿಸಿ ಮಾಡಿ ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ. ಕಟ್ ಮಾಡಿರೋ ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತು ರುಬ್ಬಿರೋ ಮಿಶ್ರಣನ ಅದರಲ್ಲಿ ಹಾಕ್ತಾ ಇದ್ದೀನಿ. ಅರ್ಧ ಹಾಕಬೇಕು, ಇನ್ನು ಅರ್ಧ ಹಾಗೆ ಇಟ್ಕೊಳ್ಬೇಕು, ಬಿಕಾಸ್ ನಾವು ಕೈಮಾ ಉಂಡೆಗೆ ಬೇಕಾಗುತ್ತಲ್ವ. ಸೊ ಹಾಗಾಗಿ ಮಟನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಎಷ್ಟು ಬೇಕು ಟೇಸ್ಟಿಗೆ ತಕ್ಕನಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, 3 ಸ್ಪೂನ್ ಧನಿಯಾ ಪೌಡರು. ಅದನ್ನು ಬಿಸಿ ನೀರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ಘಾಟ್ ಅನಿಸುತ್ತೆ, ಹಾಗಾಗಿ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಹಾಕಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಕೈಮಾಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ, ತೆಂಗಿನಕಾಯಿ ತುರಿ, ಕಡಲೆ ಮತ್ತು ಗಸಗಸೆನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಮಸಾಲೆನೇ ಎತ್ತಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪನೇ ಕೈಮಾನ ಹಾಕ್ಕೊಂಡು ಅದಕ್ಕೆ ರುಬ್ಬಿದ ಮಸಾಲೆನ ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೋಬೇಕು. ಕೈಮಾ ಉಂಡೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಜಸ್ಟ್ 1 ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಸಾಕು. ದಪ್ಪ ಇರಬೇಕು, ತುಂಬ ಸಣ್ಣ ಆಗಬಾರ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ ಉಂಡೆ ಮಾಡಬೇಕು. ಇಷ್ಟರಲ್ಲಿ ಒಂದು 50 ಉಂಡೆ ಆಗಿತ್ತು ನಮ್ಮ ಮನೇಲಿ. ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಸಾಕು. ನನ್ನ ಮಗಳಿಗೂ ತುಂಬ ಇಷ್ಟ ಕೈಮಾ ಅಂದರೆ, ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀವಿ. ಮಿಕ್ಕಿರೋ ಮಸಾಲೆನ ಸಾಂಬಾರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬಂದ ಮೇಲೆ ಮಾಡಿಟ್ಟಿರೋ ಉಂಡೆಗಳನ್ನ ನಿಧಾನವಾಗಿ ಅದರೊಳಗಡೆ ಬಿಟ್ಬಿಟ್ಟು 10 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಕೈಮಾ ಸಾಂಬಾರು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಮಗಳು ಊಟಕ್ಕೆ ಸೌತೆಕಾಯಿ ರೆಡಿ ಮಾಡ್ತಾ ಇದ್ದಾಳೆ. ಕಿಚನಲ್ಲಿ ಅವಾಗವಾಗ ಬಂದು ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾಳೆ. ಸೊ ಸ್ವೀಟ್ ಅಲ್ಲ.